ಲಾರಿ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಪರಿಣಾಮ ಅವರ ಬಾಕಿ ಹಣವನ್ನ ಪಾವತಿ ಮಾಡುವ ಕುರಿತಾಗಿ ಈಗ ಸರ್ಕಾರ ಮುಂದಾಗಿದೆ. ಪಡಿತರ ಸಾಗಾಣಿಕೆ ಲಾರಿಗಳ ಮುಷ್ಕರ ಈಗ ವಾಪಸ್ ಪಡೆಯಲಾಗಿದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಈ ವಿಷಯವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಮುಷ್ಕರವನ್ನ ಹೂಡಿದ್ರು ಲಾರಿಗಳ ಮಾಲೀಕರು. ಸಾಗಾಣಿಕೆ ವೆಚ್ಚ ಬಿಡುಗಡೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನ ಹೊರಹಾಕಿದ್ರು. 260 ಕೋಟಿ ಬಾಕಿ ಉಳಿಸಿಕೊಂಡಿತ್ತು. ಈಗ 260 ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ. ನಮ್ಮ ಕಷ್ಟ ಅರ್ಥ ಮಾಡಿಕೊಂಡಿದೆ. 48 ಗಂಟೆಗಳಲ್ಲಿ ಎಲ್ಲಾ ಲಾರಿ ಮಾಲೀಕರಿಗೆ ಈ ಹಣವನ್ನ ತಲುಪಿಸ್ತೀವಿ. ರಾಜ್ಯದ ಎಲ್ಲಾ ಕಡೆ ಮುಷ್ಕರವನ್ನ ವಾಪಸ್ ಪಡೆಯಲಾಗಿದೆ ಅಂತ ಷಣ್ಮುಗಪ್ಪ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ನಮ್ಮ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಹಣ ಬಿಡುಗಡೆ ಮಾಡಿದೆ ಅಂತ ಖುಷಿ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಮುಷ್ಕರವನ್ನು ಸ್ಟಾರ್ಟ್ ಮಾಡಿದೀವಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈಯಿಂದ ನಮ್ದು ಹಣ ಬಂದಿಲ್ಲ ಅಂತ ಕೂಡಲೇ ಸೆಕ್ರೆಟರಿ ಸಾಹೇಬರು, ಜೈನ್ ಸಾಹೇಬರು ಡಿಸ್ಕಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕಳಿಸಿ ಕೂಡಲೇ ನಮ್ದು ಬೇಕು ಸೇರ್ಬೇಕಾಯ್ತು ಹಣ 2 ದಿವಸದೊಳಗೆ 48 ಗಂಟೆ ಒಳಗಡೆ ನಮಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡೋದು ಮಾತ್ರಲ್ಲ, ಲೆಟರ್ನು ಕಳಿಸಿದ್ದಾರೆ. ಆದ್ರಿಂದ ನಮಗೆ ಬಹಳ ದೊಡ್ಡ ಸಂತೋಷ ಆಗಿದೆ. ಒಗ್ಗಟ್ಟಾಗಿರತಕ್ಕಂಥ ಲಾರಿ ಮಾಲೀಕರಿಗೆ ಬಹಳ ದೊಡ್ಡ ಧನ್ಯವಾದಗಳು. ಅದೇ ತರ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ, ನಮ್ಮ ಹಿರಿಯರು ಮಿನಿಸ್ಟರ್ ಮುನಿಯಪ್ಪ ಅವರಿಗೆ, ಪತಿಗೋರಾಯ್ ಜೈನ್ ಸಾಹೇಬ್ರಿಗೆ, ಸೆಕ್ರೆಟರಿ ಸಾಹೇಬ್ರಿಗೆ ನಾವು ಬಹಳ ದೊಡ್ಡ ಧನ್ಯವಾದ ಅರ್ಪಿಸ್ತೀವಿ. ನಮ್ಮ ಕಷ್ಟ ಏನಂತ ಕೂಡಲೇ ಗೊತ್ತಾಗಿ ಅವರು ಕೂಡಲೇ ಹಣ ಬಿಡುಗಡೆ ಮಾಡಲಿಕ್ಕೆ ಬಹಳ ಮುತುವರ್ಜಿ ತಗೊಂಡ್ರು. ಅದರಿಂದ ಅವ್ರಿಗೂ ಬಹಳ ದೊಡ್ಡ ಧನ್ಯವಾದ ಹೇಳ್ತೀವಿ. ನಮಗೆ ಸೇರ್ಬೇಕಾದ ಹಣ 260 ಕೋಟಿ ಎಲ್ಲಾ ಡೆಪ್ಟಿ ಕಮಿಷನರ್ ಥ್ರೂ ಇವತ್ತು ಸಾಯಂಕಾಲದಿಂದಲೇ ಶುರುವಾಗಿದೆ. ವಿತ್ ಇನ್ 48 ಅವರ್ಸ್ ಅಲ್ಲಿ ಎಲ್ಲಾ ಲಾರಿ ಮಾಲೀಕರಿಗೆ ಹಣ ಸಿಕ್ಕುತ್ತೆ. ಇದರಿಂದ ಯಾರು ನೀವು ಗೊಂದಲ